ಆತ್ಮೀಯ ವೀಕ್ಷಕರೇ, ರಾಯ್ಸ್ ಅಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 10ನೇ ತರಗತಿಯ 2025-26ರ ಸಾಲಿನ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಬಿಡುಗಡೆ ಮಾಡಿರುವ 4 ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಮೊದಲನೇ ಮಾದರಿ ಪ್ರಶ್ನೆ ಪತ್ರಿಕೆ ಕನ್ನಡ ವಿಷಯಕ್ಕೆ ನಾವು ಪ್ರಥಮ ಭಾಷೆ ಕನ್ನಡ ವಿಷಯಕ್ಕೆ ನಾವು ಅವುಗಳ ಸಂಪೂರ್ಣ ಉತ್ತರಗಳೊಂದಿಗೆ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದೀವಿ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಫಸ್ಟ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರ್ತದೆ. ಸೊ ಒಟ್ಟಾರೆ ಇಲ್ಲಿ 6 ಪ್ರಶ್ನೆಗಳು ಬರ್ತದೆ. ಸೊ ಇಲ್ಲಿ ಗ್ರಾಮರ್ ಪಾರ್ಟೇ ಇರ್ತದೆ ಮಕ್ಕಳ. ಫಸ್ಟ್ ಕ್ವಶನ್, ವರ್ಗೀಯ ವ್ಯಂಜನದ ಪಂಚಮಾಕ್ಷರಗಳಿವು. ಸೊ ಇಲ್ಲಿ ಅನುನಾಸಿಕ, ಮಹಾಪ್ರಾಣಾಕ್ಷರಗಳು, ಅಲ್ಪ ಪ್ರಾಣಾಕ್ಷರಗಳು, ಯೋಗವಾಹಗಳು ಕೊಟ್ಟಿದ್ದಾರೆ. ಸೊ ವರ್ಗೀಯ ವ್ಯಂಜನ ಅಂತ ಹೇಳಿ ಬಂದರೆ ಅದರಲ್ಲಿ ನಮಗೆ ಬರುವಂಥದ್ದು ಅನುನಾಸಿಕಗಳು. ಸೊ ಪಂಚಮಾಕ್ಷರ ಅಂತ ಕೇಳಿದ್ದಾರೆ. 5ನೇ ಅಕ್ಷರಗಳು ಯಾವುವು? ಅನುನಾಸಿಕಗಳು. ಹಾಗಾಗಿ ಆಪ್ಷನ್ ಎ ಅನುನಾಸಿಕ ರೈಟ್ ಆನ್ಸರ್. ಸೆಕೆಂಡ್ ಕ್ವಶನ್, ಮಾತಂತು ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ಮಾತು ಪ್ಲಸ್ ಅಂತು ಮಾತಂತು. ಸೊ ಹಾಗಾಗಿ ಆಬ್ವಿಯಸ್ಲಿ ಅದು ಲೋಪ ಸಂಧಿ ಆಗಿರ್ತದೆ. ಹಾಗಾಗಿ ಆಪ್ಷನ್ ಡಿ ಲೋಪ ರೈಟ್ ಆನ್ಸರ್. ನೆಕ್ಸ್ಟ್ ಥರ್ಡ್ ಕ್ವಶನ್, ಒಂದು ಪೂರ್ಣ ಕ್ರಿಯಾಪದದೊಂದಿಗೆ ಸ್ವತಂತ್ರವಾಗಿರುವಂತಹ ವಾಕ್ಯ. ಸೊ ಅದು ಸಾಮಾನ್ಯ ವಾಕ್ಯವಾಗಿರ್ತದೆ. ಒಂದು ಕ್ರಿಯಾಪದ, ರಾಮನು ಕಾಡಿಗೆ ಹೋದನು. ಸೊ ಅದೊಂದು ಸ್ವತಂತ್ರವಾಗಿರುವಂತಹ ವಾಕ್ಯ. ಹಾಗಾಗಿ ಆಪ್ಷನ್ ಸಿ ಸಾಮಾನ್ಯ ವಾಕ್ಯ ರೈಟ್ ಆನ್ಸರ್. ನೆಕ್ಸ್ಟ್ ಕ್ರಿಯಾಪದದ ಮೂಲ ರೂಪ ಕೇಳಿದ್ದಾರೆ. ಅದು ಧಾತು ಆಗಿರ್ತದೆ. ಇಲ್ಲಿ ಕೊಟ್ಟರೆ 4 ಪದದಲ್ಲಿ ಆಪ್ಷನ್ ಬಿ ನಲ್ಲಿರುವಂತಹ ಧಾತು ಸರಿಯಾದ ಉತ್ತರ. ನೆಕ್ಸ್ಟ್ 5ನೇ ಪ್ರಶ್ನೆ, ಲೋಕದೊಳ್ ಎಂಬ ಪದದಲ್ಲಿರುವ ವಿಭಕ್ತಿ. ಅಲ್ಲಿ ಒಳ್ ಅಂತ ಇದೆ. ಸೊ ಹಾಗಾಗಿ ಅದು ಸಪ್ತಮಿ ವಿಭಕ್ತಿಗೆ ಬರುವಂಥದ್ದು ಮಕ್ಕಳ. ಸೊ ನೀವಿಲ್ಲಿ ಹಳೆಗನ್ನಡ, ಹೊಸಗನ್ನಡ ಪ್ರತಿಯೊಂದರದ್ದು ವಿಭಕ್ತಿಯನ್ನು ನೀವು ಗೊತ್ತಿರಲಿ. ಹಾಗಾಗಿ ಇದು ಆಪ್ಷನ್ ಸಿಗೆ ಬಂದಿರುವಂತಹ ಸಪ್ತಮಿ ವಿಭಕ್ತಿ ಕರೆಕ್ಟ್ ಆಗಿರುವಂಥದ್ದು ಒಳ್ ಅನ್ನೋದು. ನೆಕ್ಸ್ಟ್ ಮುಂಗೈ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ. ಮುಂದಿನ ಪ್ಲಸ್ ಕೈ ಮುಂಗೈ, ಅದು ಅಂಶಿ ಸಮಾಸ. ಹಾಗಾಗಿ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಸೆಕೆಂಡ್ ಮೇನ್, ಕೆಳಗಿನವುಗಳಲ್ಲಿ ಮೊದಲೆರಡು ಪದಗಳಿಗೆ ಸಂಬಂಧಿಸಿದಂತೆ 3ನೇ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ ಅಂತ ಹೇಳಿ ಕೇಳಿದ್ದಾರೆ. ಸೊ ಇಲ್ಲೂ ಸಹ ನಮಗೆ ಗ್ರಾಮರ್ ಪಾರ್ಟ್ ಇರುತ್ತೆ. 4 ಕ್ವಶನ್ಸ್. ಕ್ವಶನ್ ನಂಬರ್ 7, ವೀರ ಬೀರ, ಕೊಡಲಿ ಕುಟಾರ, ನದಿ ರೂಢನಾಮ, ವಿಜ್ಞಾನಿ ಅನ್ವರ್ಥನಾಮ, ಬನ್ನಿ ಬನ್ನಿ ಅನ್ನೋದು ದ್ವಿರಕ್ತಿ, ಹಾಲು ಜೇನು ಅದು ಜೋಡಿ ನುಡಿಯಾಗಿರ್ತದೆ. ನೆಕ್ಸ್ಟ್ 10ನೇ ಕ್ವಶನ್, ನೋಟ ಅನ್ನೋದು ಕೃದಂತ ಭಾವನಾಮ, ಪೆರ್ಮೆ ಅಂತ ಹೇಳೋದು ತದ್ದಿತ ಅಂತ ಭಾವನಾಮ ಆಗಿರ್ತದೆ. ಹಾಗಾಗಿ ಇದಿಷ್ಟು ನಿಮಗೆ ಇಲ್ಲಿಗೆ ಗ್ರಾಮರ್ ಪಾರ್ಟ್ ಮಕ್ಕಳ. ನೆಕ್ಸ್ಟ್ ಥರ್ಡ್ ಮೇನಿಂದ 1 ವರ್ಡ್ ಆನ್ಸರ್ಸ್ ಕ್ವಶನ್ಸ್ ಇರುತ್ತೆ. ಥರ್ಡ್ ಮೇನ್, ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರವನ್ನು ಬರೆಯಿರಿ. ಇಲ್ಲಿ 7 ಪ್ರಶ್ನೆಗಳಿದೆ. 11ನೇ ಪ್ರಶ್ನೆ, ಭಾಷೆ ಯಾವುದಕ್ಕೆ ಸಾಧನವಾಗಿದೆ? ಸೊ ನಮ್ಮ ಸುತ್ತಮುತ್ತಲಿನವರೊಡನೆ ವ್ಯವಹರಿಸುವುದಕ್ಕೆ ಹಾಗೂ ವಿಚಾರ ವಿನಿಮಯ ಮಾಡುವುದಕ್ಕೆ ಭಾಷೆ ಒಂದು ಅಮೂಲ್ಯ ಸಾಧನವಾಗಿದೆ. 12ನೇ ಪ್ರಶ್ನೆ, ಶಾನುಭೋಗರು ಚಿಕ್ಕನಾಯಕನಹಳ್ಳಿಯಲ್ಲಿ ಹೇಗೆ ಹೋಗಿದ್ದರು? ಸೊ ಯಾಕೆ ಹೋಗಿದ್ರು ಅಂತ ಹೇಳಿ ಕೇಳಿದ್ದಾರೆ. ಯಾಕೆಂದರೆ ರೈತರಿಂದ ಸಂಗ್ರಹಿಸಿದಂತಹ ಕಂದಾಯವನ್ನು ಖಜಾನೆಗೆ ಕಟ್ಟಲು ಶಾನುಭೋಗರು ಚಿಕ್ಕನಾಯಕನಹಳ್ಳಿಗೆ ಹೋಗಿರ್ತಾರೆ. 13ನೇ ಪ್ರಶ್ನೆ, ಲೇಖಕರು ವರ್ಣಿಸಿದಂತಹ ಲಂಡನ್ನಿನ ಪೇಟೆಯಲ್ಲಿರುವ ಸ್ಟೇಷನರಿ ಅಂಗಡಿಯ ಹೆಸರೇನು ಕೇಳಿದ್ದಾರೆ. ಅದು ಓಲ್ವೊತ್ ಆಗಿರುತ್ತೆ. ಸೊ ಈ ಪ್ರಶ್ನೆ ಮಕ್ಕಳ ಇವನ್ ಲಾಸ್ಟ್ ಇಯರ್ ಎಕ್ಸಾಮಲ್ಲೂ ಸಹ ಕೇಳಿದ್ದಾರೆ. ಸೊ ಇಂಪಾರ್ಟೆಂಟ್ ಕ್ವಶನ್ಸ್. ನೆಕ್ಸ್ಟ್ 14ನೇ ಕ್ವಶನ್ನು, ಕ್ಯಾಶ್ಯಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನು ಯಾರ ಬಳಿಗೆ ಕಳುಹಿಸಿದಳು? ಸೊ ಆಕೆ ತನ್ನ ಸೋದರನಾದ ಸೂರ್ಯಮಿತ್ರನ ಬಳಿಗೆ ಕಳುಹಿಸ್ತಾಳೆ. ನೆಕ್ಸ್ಟ್ ಹಲಗಲಿಯ ಗುರುತು ಉಳಿಯದಂತ ಆಯಿತು ಹೇಗೆ? ಇದನ್ನು ಸೊ ಈ ಒಂದು ಕ್ವಶನ್ ಅನ್ನು ಸಹ ಪರೀಕ್ಷೆ 3ರಲ್ಲಿ ಕೇಳಿದ್ದಾರೆ. ಹಲಗಲಿಯ ಮೇಲೆ ಬ್ರಿಟಿಷರ ಸರ್ಕಾರದ ದಂಡು ದಾಳಿ ಮಾಡಿತ್ತು. ಬೆಂಕಿ ಹಚ್ಚಿದ್ದರಿಂದ ಹಲಗಲಿಯ ಗುರುತು ಉಳಿಯದಂತ ಆಯಿತು. ನೆಕ್ಸ್ಟ್ 16ನೇ ಕ್ವಶನ್ನು, ಕುಂಭ ಸಂಭವ ಎಂದು ಯಾರನ್ನ ಕರೆಯಲಾಗಿದೆ? ಸೊ ಕುಂಭ ಸಂಭವ ಎಂದು ದ್ರೋಣನನ್ನ ಕರೆಯಲಾಗಿದೆ. 17ನೇದು, ಪುಟ್ಟಪೋರಿ ಏನು ಮಾಡುತ್ತಿದ್ದಳು? ಸೊ ಪುಟ್ಟಪೋರಿ ಹೊರಗೆ ಮುಸುರೆಯನ್ನು ತೆಕ್ಕುತ್ತಿದ್ದಳು. ನೆಕ್ಸ್ಟ್ 4th ಮೇನ್, ಕೆಳಗಿನ ಪ್ರಶ್ನೆಗಳಿಗೆ 3 ಅಥವಾ 4 ವಾಕ್ಯಗಳಲ್ಲಿ ಉತ್ತರವನ್ನು ಬರೆಯಿರಿ. ಸೊ ಇಲ್ಲಿ 10 ಪ್ರಶ್ನೆಗಳಿರ್ತದೆ. 18ನೇ ಕ್ವಶನ್ನು, ವ್ಯಾವಹಾರಿಕ ಮತ್ತು ಗ್ರಾಂಥಿಕ ಭಾಷೆಯ ಲಕ್ಷಣಗಳು ಯಾವ್ಯಾವು? ಸೊ ಇಲ್ಲಿ ನಿಮಗೆ ಲಾಸ್ಟ್ ಇಲ್ಲಿ ಏನು ಮಾರ್ಕಲ್ಲಿ ಕೊಟ್ಟಿದ್ವಲ್ಲ ಅವೆಲ್ಲ ಲಾಸ್ಟ್ ಇಯರ್ ಎಕ್ಸಾಮ್ಸ್
ಕೇಳಿರುವಂಥ ಪ್ರಶ್ನೆಗಳು, ಹಾಗಾಗಿ ಅವುಗಳನ್ನು ಇಂಪಾರ್ಟೆಂಟ್ ಆಗಿರ್ತದೆ, ನೋಡ್ಕೊಳ್ಳಿ. ಸೊ ಭಾಷೆಗಳನ್ನು ವ್ಯಾವಹಾರಿಕ ಮತ್ತು ಗ್ರಾಂಥಿಕ ಎರಡೂ ತೆರನಾಗಿ ನಾವು ವಿಭಾಗಿಸ್ತೀವಿ. ವ್ಯಾವಹಾರಿಕ ಅಂದರೆ ಅದು ಜೀವದ ಭಾಷೆ ಆಗಿರ್ತದೆ, ಅದರಲ್ಲಿ ಜನರು ಮಾತನಾಡ್ತಾರೆ, ವ್ಯವಹರಿಸ್ತಾರೆ. ಕನ್ನಡ, ತಮಿಳು, ತುಳು, ಮರಾಠಿ, ಸೊ ಇವೆಲ್ಲ ಉದಾಹರಣೆಯಾಗಿವೆ. ಗ್ರಾಂಥಿಕ ಅಂತ ಹೇಳಿದರೆ ಅದು ಅಭಿವೃದ್ಧಿ ಹೊಂದಿ ಗ್ರಂಥ ರಚನೆಯಲ್ಲಿ ಉಪಯೋಗವಾದ ಭಾಷೆ ಆಗಿರ್ತದೆ. ಸಂಸ್ಕೃತ, ಕನ್ನಡ, ಇಂಗ್ಲಿಷ್, ಪಾಳಿ ಇತ್ಯಾದಿ ಇವೆಲ್ಲ ಈ ವರ್ಗಕ್ಕೆ ಬರ್ತದೆ. ಸೊ ಎಲ್ಲ ವ್ಯಾವಹಾರಿಕ ಭಾಷೆಗಳು ಗ್ರಾಂಥಿಕವಾಗಬೇಕಾಗಿಲ್ಲ. ತುಳು ಒಂದು ಸುಂದರ ವ್ಯಾವಹಾರಿಕ ಭಾಷೆ, ಆದರೆ ಅದು ಗ್ರಾಂಥಿಕ ಭಾಷೆ ಅಲ್ಲ. ಹಾಗೇ ಎಲ್ಲ ಗ್ರಾಂಥಿಕ ಭಾಷೆಗಳು ಇಂದು ವ್ಯಾವಹಾರಿಕವಾಗಿ ಇರೋದಿಲ್ಲ. ಸಂಸ್ಕೃತ ಗ್ರಾಂಥಿಕ ಭಾಷೆಯಾಗಿದ್ದು ಯಾವುದೊಂದು ಪ್ರದೇಶದಲ್ಲಿಯೂ ಅದು ವ್ಯಾವಹಾರಿಕ ಭಾಷೆಯಾಗಿರೋದಿಲ್ಲ. ಸೊ ಹಾಗಾಗಿ ಅದನ್ನು ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡಿ ಬರೀರಿ ಮಕ್ಕಳ. ನೆಕ್ಸ್ಟ್ 19ನೇ ಪ್ರಶ್ನೆ, ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಕಾರ್ಯರೂಪಕ್ಕೆ ಬಂದಂತಹ ನೀರಾವರಿ ಯೋಜನೆಗಳು ಯಾವ್ಯಾವು ಅಂತ ಹೇಳಿ ಕೇಳಿದ್ದಾರೆ. ಸೊ 1900ರಲ್ಲಿ ಶಿವನ ಸಮುದ್ರದ ಬಳಿ ಕಾವೇರಿ ನದಿಯಿಂದ ಜಲವಿದ್ಯುತ್ ಉತ್ಪಾದನಾ ಕೇಂದ್ರ ಪ್ರಾರಂಭವಾಗ್ತದೆ. ಇದು ಭಾರತ ಮಾತ್ರವಲ್ಲ, ಏಷ್ಯಾ ಖಂಡದಲ್ಲೇ ಮೊದಲ ಜಲವಿದ್ಯುತ್ ಯೋಜನೆ ಆಗಿರ್ತದೆ. 1907ರಲ್ಲಿ ವಾಣಿವಿಲಾಸ ಸಾಗರ ಅಂದರೆ ಮಾರಿ ಕಣಿವೆ ಕಟ್ಟಲ್ಪಡುತ್ತದೆ. ನೆಕ್ಸ್ಟ್ ಜಲಾಶಯದ ನೀರು ಹಂಚಿಕೆಯ ಪುನರ್ವ್ಯವಸ್ಥೆ, ಸಣ್ಣ ನೀರಿನ ನೀರಾವರಿಗೆ ವ್ಯವಸ್ಥೆ ಮರುಜೀವನ ನೀಡುವುದರೊಂದಿಗೆ 1911ರಲ್ಲಿ ನಿರ್ಮಿಸಿದಂತಹ KRS ಡ್ಯಾಮ್. ಸೊ ಇದೆಲ್ಲ ಕೃಷ್ಣರಾಜರ ಕಾಲದಲ್ಲಿ ನೀರಾವರಿ ಯೋಜನೆಗಳು ಆಗಿರ್ತವೆ. ನೆಕ್ಸ್ಟ್ ಲಂಡನ್ನಿನ ಹೆಣ್ಣು ಮಕ್ಕಳು ಯಾವ ಯಾವ ಕೆಲಸದಲ್ಲಿ ನಿರತರಾಗಿರ್ತಾರೆ. ಸೊ ಲಂಡನ್ನಿನಲ್ಲಿ ಗಂಡು ಮಕ್ಕಳಿಗಿಂತ ಹೆಣ್ಣು ಮಕ್ಕಳೇ ಹೆಚ್ಚಿದ್ದ ಹಾಗೆ ಕಾಣಿಸ್ತದೆ, ಯಾಕೆಂದರೆ ಎಲ್ಲ ಅಂಗಡಿಗಳಲ್ಲಿ ಸ್ತ್ರೀಯರೇ ಕೆಲಸವನ್ನು ಮಾಡ್ತಿರ್ತಾರೆ. ಲಂಡನ್ನಿನ ಹೆಣ್ಣು ಮಕ್ಕಳು ಉಪಹಾರ ಗೃಹಗಳಲ್ಲಿ ಮಾಣಿಗಳಾಗಿ ಮತ್ತು ದೊಡ್ಡ ದೊಡ್ಡ ಅಂಗಡಿಗಳಲ್ಲಿ ಟೈಪಿಸ್ಟ್ ಆಗಿ, ಕಾರಕೂನ್ಗಳಾಗಿ ಹಾಗೂ ಸಿನಿಮಾ ಗೃಹಗಳಲ್ಲಿ ಪ್ರೇಕ್ಷಕರಿಗೆ ಜಾಗವನ್ನು ಹುಡುಕಿ ಕೊಡುವ ಕೆಲಸಗಳಿಂದಲೂ ಅವರು ಲಂಡನ್ನಿನಲ್ಲಿ ಹೆಣ್ಣು ಮಕ್ಕಳು ಕೆಲಸವನ್ನು ಮಾಡ್ತಾ ಇರ್ತಾರೆ. ನೆಕ್ಸ್ಟ್ ಸೂರ್ಯಮಿತ್ರ ಮಾವನೆಂದು ತಿಳಿದಾಗ ವಾಯುಭೂತಿಯ ಪ್ರಕ್ರಿಯೆ ಹೇಗಿತ್ತು. ಸೊ ಸೂರ್ಯಪುತ್ರನೇ ಮಾವನೆಂದು ತಿಳಿದಾಗ ಕಿರಿಯವನಾದ ವಾಯುಭೂತಿ ತಮಗೆ ಸೂರ್ಯಪುತ್ರನು ಮಾಡಿದೆಲ್ಲವನ್ನು ಅಪಕಾರವೆಂದೇ ಬಗೆದು ನಾವು ಭಿಕ್ಷೆ ಬೇಡಿ ತಂದ ಅನ್ನಕ್ಕೆ ಸೇರಿಸಲು ಎಣ್ಣೆಯನ್ನಾಗಲಿ ಉಪ್ಪನ್ನಾಗಲಿ ಮಜ್ಜಿಗೆಯನ್ನಾಗಲಿ ಏನನ್ನೂ ಸಹ ಕೊಡಿಸಲಿಲ್ಲ. ಕೆರೆಗೆ ಹೋಗಿ ಸ್ನಾನ ಮಾಡುವ ಸಂದರ್ಭದಲ್ಲಿ ತಲೆಗೆ ಹಚ್ಚುವ ಎಣ್ಣೆಯನ್ನಾದರೂ ಸಹ ನೀಡಲಿಲ್ಲ. ತಾನಾದರೂ ದಿವ್ಯವಾದ ಆಹಾರಗಳನ್ನು ಪ್ರತಿದಿನವೂ ನೆಂಟರುಗಳೊಂದಿಗೆ ಹಾಳುಗಳೊಂದಿಗೆ ಊಟವನ್ನು ಮಾಡ್ತಾಯಿದ್ರು. ಹಬ್ಬದ ದಿವಸದಲ್ಲಾದರೂ ಅವರಿಗೆ ಊಟ ಹಾಕಿ ಎಂದು ಹೇಳಲಿಲ್ಲ. ಇವನು ಪಂಚಮಹಾಪಾತಕ ಅಂತ ಹೇಳಿ ತಮ್ಮನ್ನು 7 ವರ್ಷಗಳ ಕಾಲ ಶತ್ರುಗಳಂತೆ ದಂಡಿಸ್ತಾನೆ ಅಂತ ಹೇಳಿ ಮನದಲ್ಲೇ ಕೋಪಗೊಳ್ತಾನೆ. ನೆಕ್ಸ್ಟ್ 22ನೇ ಪ್ರಶ್ನೆ, ಸಗಾಲದ ಹಸು ಮಕ್ಕಳನ್ನು ಹಕ್ಕಿ ಹೇಗೆ ಹರಸಿದೆ. ಸೊ ಹಕ್ಕಿಯು ಯುಗಯುಗಗಳ ಆಗು ಹೋಗುಗಳನ್ನು ಹಿಂದಕ್ಕೆ ತಳ್ಳುತ್ತಾ ಹೊಸ ಮನ್ವಂತರದ ಭಾಗ್ಯಗಳಿಗೆ ಕಾರಣವಾಗಿದೆ. ಹಕ್ಕಿಯು ತನ್ನ ರೆಕ್ಕೆಗಳನ್ನು ಬೀಸುವ ಮೂಲಕ ಭೂಮಂಡಲದ ಜೀವಿಗಳಿಗೆ ಚೈತನ್ಯ ನೀಡಿ ಹೊಸಗಾಲದ ಹಸು ಮಕ್ಕಳನ್ನು ಹರಸುತ್ತಾ ಉತ್ತಮ ಭವಿಷ್ಯಕ್ಕಾಗಿ ಶುಭ ಹಾರೈಸುತ್ತಿದೆ ಎಂದು ಕವಿ ಬೇಂದ್ರೆ ಹೇಳಿದ್ದಾರೆ. ನೆಕ್ಸ್ಟ್ ಹಲಗಲಿಯ ದಂಡು ಬರಲು ಕಾರಣವೇನು ಕೇಳಿದರೆ. ಸೊ ಹಲಗಲಿಯ ಬೇಡರಾಯ, ಪೂಜೇರಿ, ಹನುಮ, ಬ್ಯಾಡರಬಾಲ, ರಾಮ, ಜಡಗ ಇವರುಗಳು ಬ್ರಿಟಿಷ್ ಸರ್ಕಾರ ಹೊರಡಿಸಿದಂತಹ ನಿಶಸ್ತ್ರೀಕರಣದ ಆದೇಶವನ್ನು ವಿರೋಧಿಸಿ ತಮ್ಮಲ್ಲಿದ್ದಂತಹ ಆಯುಧಗಳನ್ನು ಕೊಡಲು ಅವರು ಒಪ್ಪೋದಿಲ್ಲ. ಹಾಗಾಗಿ ಅವರು ದಂಗೆ ಹೇಳ್ತಾರೆ. ಈ ದಂಗೆಯನ್ನು ಹತ್ತಿಕ್ಕಲು ಬಂದಂತಹ ಕಾರಕೂನನ ಕಪಾಳಕ್ಕೆ ಹೊಡೆದು ಸಿಪಾಯಿಗಳೆಲ್ಲರನ್ನ ಹೊರದುಡಿಸ್ತಾನೆ. ಇದರಿಂದ ಕೋಪಗೊಂಡಂತಹ ಕುಂಪಣಿ ಸರ್ಕಾರದ ಅಧಿಕಾರಿಗಳು ಹಲಗಲಿಯ ಬೇಡರ ದಂಗೆಯನ್ನು ಬಗ್ಗು ಬಡಿಯಲು ದಂಡನ್ನು ಕರೆಯಿಸ್ತಾರೆ. ನೆಕ್ಸ್ಟ್ 24ನೇ ಪ್ರಶ್ನೆ, ಭಗತ್ ಸಿಂಗನ ತಾಯಿಯ ಕಣ್ಣಿನಿಂದ ಧಾರಾಕಾರವಾಗಿ ನೀರು ಸುರಿಯಲು ಕಾರಣವೇನು ಕೇಳಿದ್ದಾರೆ ಮಕ್ಕಳು. ಸೊ ಯಾಕೆಂತ ಹೇಳಿದರೆ ಎಲ್ಲ ಮಕ್ಕಳು ಸಂಜೆ ಶಾಲೆಯಿಂದ ಮನೆಗೆ ಬಂದಿರ್ತಾರೆ, ಆದರೆ ತನ್ನ ಮಗ ಮಾತ್ರ ಭಗತ್ ಸಿಂಗ್ ಮನೆಗೆ ಬಂದಿರೋದಿಲ್ಲ. ಸೊ ಅವನ ತಂದೆ ತಾಯಿಗರಿಗೆ ಕುಟುಂಬದ ಇತರ ಸದಸ್ಯರಿಗೆ ಬಹಳ ಆತಂಕವಾಗ್ತದೆ. ಸಂಜೆ ತಡವಾಗಿ ಬಂದಂತಹ ಮಗನನ್ನು ಕಂಡು ಅವನ ತಂಗಿ ವಿರಾಜಿ ಬಂದ ಅಂತ ಹೇಳಿ ಕೂಗ್ತಾಳೆ. ಕತ್ತಲಾದಾಗ ಮಗ ಮನೆಗೆ ಬರದೇ ಇದ್ದುದರಿಂದ ಆತಂಕಗೊಂಡಿದ್ದ ತಂದೆ ತಾಯಿಗಳು ಅವನನ್ನು ನೋಡಿ ಸಂತೋಷಗೊಳ್ತಾರೆ. ಸೊ ಓಡಿ ಬಂದ ಮಗನನ್ನು ಬಿಗಿಯಾಗಿ ಅಪ್ಪಿಕೊಂಡು ಕಣ್ಣೀರನ್ನು ಹಾಕ್ತಾಳೆ. ನೆಕ್ಸ್ಟ್ 25ನೇ ಪ್ರಶ್ನೆ, ವಿವೇಕಾನಂದರ ದೃಷ್ಟಿಯಲ್ಲಿ ದೇಶದ ಪ್ರಗತಿ ಹೇಗೆ ಸ್ಥಿರವಾಯಿತು. ಸೊ ದೇಶದ ಭಾಷೆಯಲ್ಲಿ ಜನರಿಗೆ ಭಾವನೆಗಳನ್ನು ನೀಡಿದರೆ ಅವರು ವಿಷಯ ಗ್ರಹಣವನ್ನು ಮಾಡಿಕೊಳ್ಳುವರು. ಜ್ಞಾನರಾಶಿಗಾಗಿ ಆಘಾತವನ್ನು ಎದುರಿಸುವಂತಹ ಶಕ್ತಿ ಇಲ್ಲ. ಆದುದರಿಂದ ಅವರಿಗೆ ಸಂಸ್ಕೃತಿಯನ್ನು ನೀಡಬೇಕು, ಏಕೆಂದರೆ ಕೇವಲ ಸಂಸ್ಕೃತಿ ಮಾತ್ರ ಆಘಾತವನ್ನು ಸಹಿಸಬಲ್ಲದು. ಸಂಸ್ಕೃತಿಯು ರಕ್ತದಲ್ಲಿ ಹರಿಯುವಂತೆ ಮಾಡಬೇಕು, ಆಗ ಮಾತ್ರ ದೇಶದ ಪ್ರಗತಿ ಸ್ಥಿರವಾಗ್ತದೆ ಅಂತ ಹೇಳಿ ವಿವೇಕಾನಂದರು ಹೇಳಿದ್ದಾರೆ.
ನೆಕ್ಸ್ಟ್ 26ನೇ ಪ್ರಶ್ನೆ, ಭಗವಂತನಲ್ಲಿ ಶರಣಾಗುವ ಭಾವ ಅಕ್ಕ ಮಹಾದೇವಿಯ ವಚನದಲ್ಲಿ ಹೇಗೆ ವ್ಯಕ್ತಗೊಂಡಿದೆ? ಸೊ ಇದನ್ನು 2 ಬಾರಿ ಪರೀಕ್ಷೆಯಲ್ಲಿ ಕೇಳಿದ್ದಾರೆ ಮಕ್ಕಳ, ಮೇನಲ್ಲಿ ಕೇಳಿದ್ದಾರೆ ಮತ್ತು ಜುಲೈ ಪರೀಕ್ಷೆ 3ರಲ್ಲಿ ಸಹ ಕೇಳಿದ್ದಾರೆ. ಸೊ ಚಂದವನ್ನ ಕಡಿದು ಕೊರೆದು ತೇದರು ನೊಂದು ಅದು ತನ್ನ ಸುವಾಸನೆ ಬಿಡದು, ಸುವರ್ಣವನ್ನ ಕಡಿದು ಅರೆದು ಬೇಯಿಸಿದರೂ ಕಳಂಕ ಹೊಂದುವುದಿಲ್ಲ, ಕಬ್ಬನ್ನು ಸಂದು ಸಂದು ಕಡಿದು ಗಾಣದಲ್ಲಿಟ್ಟು ಅರೆದು ಪಾಕ ಮಾಡಿ ಅದು ಸಕ್ಕರೆಯಾದ ಮೇಲೆ ತಾನೂ ನೊಂದಿದ್ದ ಕಾರಣದಿಂದ ಸಿಹಿ ಬಿಡುವುದಿಲ್ಲ, ಹಾಗೆ ತನ್ನ ಹೀನತೆ ತಿಳಿಸಿಕೊಂಡರೂ ನಾನು ನಿನ್ನಲ್ಲಿ ಶರಣಾಗುವುದನ್ನು ಬಿಡುವುದಿಲ್ಲ ಎಂದು ಹೇಳಿ ಭಗವಂತನಲ್ಲಿ ಶರಣಾಗುವ ಭಾವ ಅಕ್ಕ ಮಹಾದೇವಿ ವಚನದಲ್ಲಿ ವ್ಯಕ್ತವಾಗಿದೆ. 27ನೇದು, ಪೈಗಳ ತಮ್ಮನ ನೂಲು ಮದುವೆಯ ಸಿದ್ಧತೆ ಹೇಗೆ ನಡೆಯುತ್ತಿತ್ತು? ಸೊ ಪೈಗಳ ತಮ್ಮನ ನೂಲು ಮದುವೆಯ ದಿನ ಚಪ್ಪರದಲ್ಲಿ ಒಂದು ಕಡೆಯಲ್ಲಿ ಲಡ್ಡುಗೆಗಳನ್ನು ಕಟ್ಟುತ್ತಾರೆ, ಮತ್ತೊಂದು ಕಡೆಯಲ್ಲಿ ಮಂಡಿಗಳನ್ನು ಮಡಚುತ್ತಾರೆ, ಬೇರೊಂದು ಕಡೆ ಸೇವಿಗೆಯನ್ನು ಹೊತ್ತುತ್ತಾರೆ. ಜೋಳದ ಗದ್ದೆಯಲ್ಲಿ ಗಿಳಿಗಳ ಕೋಲಾಹಲದಂತೆ ಚಪ್ಪರವೆಲ್ಲ ಗದ್ದಲ, ಈ ನಡುವೆ ಕುಗ್ಗಿದ ಕೊರಳಲ್ಲಿ ಹಾಡೊಂದು ಕೇಳಿಸಿತು. ನೆಕ್ಸ್ಟ್ 5th ಮೇನ್. ಸೊ ಇಲ್ಲಿ ನಮಗೆ ಕವಿಗಳ ಅಥವಾ ಸಾಹಿತಿಗಳ ಕಾಲ ಕೃತಿ ಎಲ್ಲವನ್ನ ಪ್ರಶಸ್ತಿಗಳನ್ನು ವಾಕ್ಯ ರೂಪದಲ್ಲಿ ಬರೀಬೇಕು. ಸೊ ವೆರಿ ಇಂಪಾರ್ಟೆಂಟ್, ಈಸಿಯಾಗಿ ನೀವು ಇಲ್ಲಿ 6 ಅಂಕಗಳನ್ನು ಗಳಿಸ್ಕೋಬಹುದಾಗ್ತದೆ. ಸೊ ಇಲ್ಲಿ ನಮಗೆ ದೇವನೂರು ಮಹಾದೇವ ಮತ್ತು ಪಂಪ ಅವರ ಬಗ್ಗೆ ಕೇಳಿದ್ದಾರೆ. ಸೊ ದೇವನೂರು ಮಹಾದೇವ ಅವ್ರನ್ನ ತುಂಬ ಬಾರಿ ಕೇಳ್ತಾ ಇದ್ದಾರೆ. 2022, 23 ಮತ್ತು 25 ಮೂರಲ್ಲೂ ಸಹ ಕೇಳಿದರೆ, ಹಾಗಾಗಿ ಸ್ವಲ್ಪ ಹೆಚ್ಚಾಗಿ ಪ್ರಾಕ್ಟೀಸ್ ಮಾಡಿ ವಾಕ್ಯ ರೂಪದಲ್ಲಿ ಬರೀಲಿಕ್ಕೆ ಅಭ್ಯಾಸ ಮಾಡ್ಕೊಳ್ಳಿ. ನೆಕ್ಸ್ಟ್ 29ನೇ ಪ್ರಶ್ನೆ, ಪಂಪ ಅವ್ರ ಬಗ್ಗೆನೂ ಸಹ ಕೇಳಿದ್ದಾರೆ. ಸೊ ಆಲ್ರೆಡಿ ಗೊತ್ತಿರುತ್ತೆ, ಹಾಗಾಗಿ ಜಸ್ಟ್ ನಾನು ಅದನ್ನು ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ 6th ಮೇನ್, ಕೆಳಗಿನ ಪದ್ಯಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಬರೆಯಿರಿ. ಸೊ ಇಲ್ಲಿ ನಮಗೆ ಕೊಟ್ಟಿದ್ದಾರೆ, ಎನಗೆ ಮನ ಮಿಂದು ಶೂನ್ಯ ಮನೆ ಶೂನ್ಯ ನಂಬಿ ಇಡು ಶೂನ್ಯ ಮಾದುದು ಸಕಲ. ಸೊ ಇಲ್ಲಿ ನಮಗೆ 2 ಲೈನ್ಗಳನ್ನ ಕೊಟ್ಟಿದ್ದಾರೆ ಮಕ್ಕಳ. ಸೊ ಕಂದ ಪದ್ಯವನ್ನು ಈಸಿಯಾಗಿ ನೀವು ಕಂಡುಹಿಡಿಬೋದು. 4 ಮಾತ್ರ ಗಣಗಳು ಬಂತು ಅಂದರೆ ಅದು ಕಂದ ಪದ್ಯ ಆಗಿರುತ್ತೆ. ಸೊ ಫಸ್ಟ್ ನೀವು ಪ್ರಸ್ತಾರ ಹಾಕ್ತಾ ಹೋಗಬೇಕು, ಹಾಕಿ ಅದನ್ನು ಗಣ ವಿಭಾಗಿಸೋದಕ್ಕೆ 1 ಅಂಕ, ಪ್ರಸ್ತಾರ ಹಾಕೋದಕ್ಕೆ 1 ಅಂಕ, ಅದರ ಹೆಸರು ಬರೀಲಿಕ್ಕೆ 1 ಅಂಕ. ಹಾಗಾಗಿ ಈಸಿಯಾಗಿ ನೀವು ಇಲ್ಲಿ 3 ಅಂಕಗಳನ್ನಲ್ಲಿ ಗಳಿಸ್ಕೊತೀರಾ. ನೆಕ್ಸ್ಟ್ ನಮಗಿಲ್ಲಿ ಅಲಂಕಾರಗಳನ್ನು ಬರೀಲಿಕ್ಕೆ ಕೊಟ್ಟಿದ್ದಾರೆ. 3 ಅಂಕದ ಪ್ರಶ್ನೆ, ಮಾರಿ ಗೌತಣವಾಯಿತು ನಾಳಿನ ಭಾರತ. ಸೊ ಇದು ಆಬ್ವಿಯಸ್ಲಿ ರೂಪಕ ಅಲಂಕಾರ ಆಗಿರ್ತದೆ. ಸೊ ಇಲ್ಲಿ ಉಪಮೇಯ ಮತ್ತು ಉಪಮಾನಗಳಿಗೆ ಯಾವುದೇ ಭೇದ ಕಂಡು ಬರದೆ ಅವೆರಡು ಒಂದೇ ಅಂತ ವರ್ಣಿಸಲಾಗಿರ್ತದೆ, ಹಾಗಾಗಿ ಇದು ಒಂದು ರೂಪಮಾಲಂಕಾರ. ನೆಕ್ಸ್ಟ್ ಉಪಮೇಯ ಏನು ಹೇಳ್ತದೆ ಅಂತ ಹೇಳಿದರೆ ಇಲ್ಲಿ ನಾಳಿನ ಭಾರತದ ಯುದ್ಧ. ನೆಕ್ಸ್ಟ್ ಉಪಮಾನ ಬಂದು ಮಾರಿಗೌತಣ. ಸೊ ಸಮನ್ವಯ ಏನಾಗಿದೆ, ನಾಳಿನ ಭಾರತದ ಯುದ್ಧವನ್ನು ಉಪಮೇಯವಾದ ಇದನ್ನು ಉಪಮಾನವಾದ ಮಾರಿ ಔತಣಕ್ಕೆ ಅಭೇದವಾಗಿ ವರ್ಣಿಸಲಾಗಿದೆ, ಆದ್ದರಿಂದ ಇದು ಒಂದು ರೂಪಕ ಅಲಂಕಾರ ಆಗಿರ್ತದೆ. ನೆಕ್ಸ್ಟ್ 8ನೇ ಮೇನ್ನಲ್ಲಿ ನಮಗೆ ಗಾದೆಯ ಮಹತ್ವವನ್ನು ವಿಸ್ತರಿಸಲಿಕ್ಕೆ ಕೇಳಿದ್ದಾರೆ ಮಕ್ಕಳ. ಸೊ ಇಲ್ಲಿ ಕೈ ಕೆಸರಾದರೆ ಬಾಯಿ ಮೊಸರು, ಮತ್ತು ಅದೇ ಪ್ರಶ್ನೆ 2 ಬಾರಿ ಕೇಳಿದ್ದಾರೆ. ಆ ಪ್ರಶ್ನೆಗೆ ಆಪ್ಷನ್ ಕೊಟ್ಟು ಮನಸ್ಸಿದ್ದರೆ ಮಾರ್ಗ, ಇದನ್ನು ಸಹ ಲಾಸ್ಟ್ ಇಯರ್ ಪರೀಕ್ಷೆ 2ರಲ್ಲಿ ಕೇಳಿದ್ದಾರೆ. ಸೊ ನೀವು ಇದು ಯಾವುದೇ ಒಂದು ಗಾದೆನ ಬರಿಬೇಕಾದ್ರೆ ಫಸ್ಟ್ ನೀವು ಅದರ ಇಂಟ್ರಡಕ್ಷನನ್ನು ಬರೀ ಮಕ್ಕಳ. ಗಾದೆಗಳು ಜನಪದರ ಜೀವನದ ಅನುಭವದಿಂದ ಬಂದಂತಹ ನುಡಿಮುತ್ತುಗಳಾಗಿವೆ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗಬಹುದು ಎಂಬ ಮಾತಲ್ಲಿ ಗಾದೆಯ ಮಹತ್ವ ಅಡಕವಾಗಿದೆ. ಮನಸ್ಸಿದ್ದರೆ ಮಾರ್ಗ ಎಂಬುದು ಸಹ ಪ್ರಸ್ತುತ ಗಾದೆಯ ಮಾತಾಗಿದೆ ಅಂತ ಹೇಳಿ ಅದ್ರ ಬಗ್ಗೆ ನೀವು ಡೀಟೇಲ್ ಆಗಿ ಬರೆದ್ರೆ ನಿಮಗೆ 3 ಅಂಕಗಳು ಸಿಗ್ತದೆ. ಹಾಗಾಗಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ ಬರೆಯಿರಿ. ನೆಕ್ಸ್ಟ್ 33ನೇ ಪ್ರಶ್ನೆ, ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗೆ ಸಂದರ್ಭ ಮತ್ತು ಸ್ವಾರಸ್ಯವನ್ನು ಬರಿಬೇಕು. ಸೊ ಇಲ್ಲಿ 6 ಸಂದರ್ಭಗಳಿರ್ತದೆ ನೋಡಿ. ಮಡಿಯಬೇಕಾದರೆ ಮಾಡಿಯೇ ಮಡಿಯುತ್ತೇನೆ. ಸೊ ಈ ವಾಕ್ಯವನ್ನು A.N. ಮೂರ್ತಿರಾವ್ ಅವರ ಸಮಗ್ರ ಲಲಿತ ಪ್ರಬಂಧಗಳು ಎಂಬ ಸಂಕಲನದಿಂದ ಆಯ್ದ ವ್ಯಾಘ್ರಗೀತೆ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸೊ ಸಂದರ್ಭ ಮತ್ತು ಸ್ವಾರಸ್ಯ, ಸೊ ಇದಿಷ್ಟು ನಿಮಗೆ ಆಯ್ಕೆಗೊಂದು ಅಂಕ, ಸಂದರ್ಭಕ್ಕೊಂದು ಅಂಕ, ಸ್ವಾರಸ್ಯಕ್ಕೊಂದು ಅಂಕ. ಹಾಗಾಗಿ ಈಸಿಯಾಗಿ ಇಲ್ಲೂ ಸಹ 3 ಅಂಕಗಳನ್ನು ಗಳಿಸ್ಕೋಬೋದು. ಸೊ ಆನ್ಸರನ್ನು ನಾನು ಇಲ್ಲಿ ಕೊಟ್ಟಿದ್ದೀನಿ. ನೆಕ್ಸ್ಟ್ 34ನೇ ಪ್ರಶ್ನೆ, ತಾವು ಕಡಿಮೆ ಮಾತನಾಡಿದ್ದೀರಿ, ಹೆಚ್ಚು ಕೆಲಸ ಮಾಡಿದ್ದೀರಿ. ಇದನ್ನು ಭಾಗ್ಯಶಿಲ್ಪಿಗಳು ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ. ವಿಶ್ವೇಶ್ವರಯ್ಯವರ ಕಾರ್ಯ ಸಾಧನೆ ಸಂಶೋಧನಾ ಗ್ರಂಥವಾಗಿರ್ತದೆ. ಸೊ ಇದನ್ನು ಯಾವ ಸಂದರ್ಭದಲ್ಲಿ ಅಂದರೆ ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಬೆಂಗಳೂರಿನಲ್ಲಿ ನಡೆದಂತಹ ವಿಶ್ವೇಶ್ವರಯ್ಯ ಅವರ ಶತಮಾನೋತ್ಸವದ ಸಮಾರಂಭದಲ್ಲಿ ಅವರ ಬಗ್ಗೆ ಹೇಳ್ತಾ ಇರಬೇಕಾದ್ರೆ, ದುರಾದೃಷ್ಟವಶ ಭಾರತೀಯರಾದ ನಾವು ಹೆಚ್ಚು ಮಾತನಾಡುವವರು ಮತ್ತು ನುಡಿದಂತೆ ನಡೆಯಲಾರೆವೆಂಬ ದೂಷಣೆಗೆ ಒಳಗಾಗಿದ್ದೇವೆ, ಆದರೆ ತಾವು ಮಾತಿಗೆ ಬಹುದೊಡ್ಡ ರೀತಿಯಲ್ಲಿ ಹೊರತಾಗಿದ್ದೀರಿ ಅಂತ ಹೇಳುವ ಸಂದರ್ಭದಲ್ಲಿ ಮಾತನ್ನು ಹೇಳ್ತಾರೆ. ಸೊ ಇದರ ಸ್ವಾರಸ್ಯ ಏನಪ್ಪ ಅಂದರೆ ಮಾತಿಗಿಂತ ಕೃತಿ ಲೇಸು ಎನ್ನುವುದೇ ಇದರ ಸ್ವಾರಸ್ಯವಾಗಿರ್ತದೆ. ಸೊ ಈ ರೀತಿ ಬಿಡಿಸಿ ಬರೆದ್ರೆ ನಿಮಗೆ ಸಂಪೂರ್ಣವಾಗಿ ಇಲ್ಲಿ 3 ಅಂಕ ಬರ್ತದೆ.
ನೆಕ್ಸ್ಟ್ 35ನೇ ಪ್ರಶ್ನೆ, ಯುದ್ಧಕ್ಕೆ ಹೋದ ತನ್ನ ಮಗನ ಕಣ್ಣುಗಳಂತೆಯೇ ಇವೆಯಲ್ಲ. ಸೊ ಈ ವಾಕ್ಯವನ್ನ ಸಾರಾ ಅಬುಬಕರ್ ಅವರು ಬರೆದಿರುವಂತಹ ಚಪ್ಪಲಿಗಳು ಕಥಾ ಸಂಕಲನದಿಂದ ಆಯ್ದ ಯುದ್ಧ ಎಂಬ ಗದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಸೊ ಮತ್ತೆ ಸಂದರ್ಭ, ಸ್ವಾರಸ್ಯ. ಸೊ ಇದಿಷ್ಟನ್ನು ಬರೀಬೇಕಾಗ್ತದೆ. ನೆಕ್ಸ್ಟ್, ತೇಲಿಸಿ ಮುಳುಗಿಸಿ ಕಂಡ ಖಂಡಗಳ. ಸೊ ಇದನ್ನು ಸಹ 2 ಬಾರಿ ಪ್ರಶ್ನೆ ಕೇಳಿದ್ದಾರೆ. ಇದು ಹಕ್ಕಿ ಹಾರುತ್ತಿದೆ ನೋಡಿದರ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ದ ರಾ ಬೇಂದ್ರೆ ಅವರು ಬರೆದಂತಹ ಗರಿ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ. ಸೊ ಸಂದರ್ಭ ಮತ್ತೆ ಸ್ವಾರಸ್ಯವನ್ನು ಬರೀಬೇಕು. ನೆಕ್ಸ್ಟ್ 37ನೇ ಪ್ರಶ್ನೆ, ದಿನಪ ಸುತಂ ಕೂಲಿಸಿದ ನೆಲನೊಡೆ ಮತ್ತೆ ಪುದುವಾಳ್ಪದ್ನಿ. ಸೊ ಇದನ್ನ ಚಲಮನೆ ಮೆರೆವೆಂ ಎಂಬ ಒಂದು ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಮಕ್ಕಳು. ಸೊ ಸಂದರ್ಭ ಮತ್ತು ಸ್ವಾರಸ್ಯ. ಸೊ ಇದರ PDF ಅನ್ನು ನಾನು ಆದರೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ, ಡೌನ್ಲೋಡ್ ಮಾಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. 38ನೇದು, ಹಕ್ಕಿಯ ಕೊರಲಿಂಪು ಹಸುರು. ಸೊ ಈ ವಾಕ್ಯವನ್ನು ಕುವೆಂಪು ಅವರು ರಚಿಸಿರುವ ಪಕ್ಷಿಕಾಶಿ ಎಂಬ ಕವನ ಸಂಕಲನದಿಂದ ಆಯ್ದ ಹಸುರು ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸೊ ಸಂದರ್ಭ ಮತ್ತು ಸ್ವಾರಸ್ಯ ಇದೆ ನೋಡಿ ಮಕ್ಕಳ. ನೆಕ್ಸ್ಟ್ 10ನೇ ಮೇನ್, ಪದ್ಯ ಭಾಗ ಪೂರ್ಣ ಮಾಡುವುದು. ಸೊ ಇಲ್ಲಿ ನಮಗೆ 2 ಪದ್ಯಗಳನ್ನು ಕೊಟ್ಟಿರ್ತಾರೆ ಮಕ್ಕಳ. ಯಾವುದೇ ಒಂದು ಪದ್ಯವನ್ನು ನೀವು ಸೆಲೆಕ್ಟ್ ಮಾಡಿ ಮಾಡ್ಬೋದು, ಮತ್ತು ಯಾವುದೇ ತಪ್ಪಿಲ್ಲದ ಒಂದು ಪೂರ್ಣವಾದ ಸಾಲಿಗೆ ನಿಮಗೆ 1 ಅಂಕಗಳು ಸಿಗ್ತದೆ. ಸೊ ಇಲ್ಲಿ ಕಲುಷಿತವಾದಿ ಅಲ್ಲಿಂದ ಮುಟ್ಟೋಣ. ಸೊ ಈ ಒಂದು ಪದ್ಯ ಇದನ್ನು ಕೊಟ್ಟಿದ್ದಾರೆ. ಅಥವಾ ಮತಗಳೆಲ್ಲವ ಅಲ್ಲಿಂದ ಬಿತ್ತೋಣ. ಸೊ 2 ಸಹ ನಿಮಗೆ ಈಸಿಯಾದಂತಹ ಹೊಸ ಕನ್ನಡ ಪದ್ಯಗಳನ್ನೇ ಕೊಟ್ಟಿದ್ದಾರೆ. ಸೊ ಎಲ್ಲವನ್ನು ಸಹ ಕಲ್ತ್ಕೊಳ್ಳಿ. ಸೊ ನಿಮಗೆ ಸಂಪೂರ್ಣವಾದ 4 ಲೈನ್ಸ್ಗಳು ಇಲ್ಲಿದ್ದಾವೆ ನೋಡಿ. ಪದ್ಯ ನಿಮಗೆ ಗೊತ್ತಿರೋದ್ರಿಂದ ನಾನು ಜಸ್ಟ್ ಇದನ್ನೇನು ಹೇಳ್ತಾ ಹೋಗಲ್ಲ. ನೆಕ್ಸ್ಟ್ ನಾವು ಮುಂದಿನ ಪ್ರಶ್ನೆಗೆ ಹೋಗೋಣ. 11ನೇ ಮೇನ್, ಪದ್ಯ ಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರುವ ಮೌಲ್ಯವನ್ನು ಆಧರಿಸಿ ಸಾರಾಂಶವನ್ನು ಬರೀಬೇಕು. 4 ಅಂಕಕ್ಕೆ ಇರ್ತದೆ. ಸೊ ಇಲ್ಲಿ ಮಾರಿ ಗೌತಣವಾಯಿತು ನಾಳಿನ ಭಾರತ, ಚತುರಂಗ ಬಲದಲ್ಲಿ ಕೌರವನ ಋಣ ಹಿಂಗೆ ರಣದಲ್ಲಿ, ಸುಬೋಟ ಕೋಟಿಯನ್ನು ತೀರಿಸಿಯೇ ಪತಿಯ ವರಸರಕ್ಕೆ ಶರೀರವನ್ನ ನೂಕುವೆನು ನಿನ್ನಯ ವೀರರೈವ ನೋಯಿಸೇನು ರಾಜೀಸಕ ನಾನಾಣಿ. ಸೊ ಇದರ ಒಂದು ಸಾರಾಂಶವನ್ನು ಬರೀಬೇಕು ಮಕ್ಕಳ. ಸೊ ಇದು ನಿಮಗೆ ಗೊತ್ತಿದೆ, ಕೌರವೇಂದ್ರನ ಕೊಂದೆ ನೀನು ಪದ್ಯದಿಂದ ಆರಿಸಿಕೊಂಡಂತಹದ್ದು. ಸೊ ಫಸ್ಟ್ ನೀವು ಬರೀರಿ, ಮಹಾಭಾರತದಲ್ಲಿ ಪಾಂಡವರ ಪಾಲಿನ ರಾಜ್ಯವನ್ನು ನೀಡಲು ಕೌರವ ನಿರಾಕರಿಸ್ತಾನೆ. ಯುದ್ಧ ಅನಿವಾರ್ಯ ಎಂದಾಗ ಧರ್ಮಪಕ್ಷಪಾತಿಯಾದ ಕೃಷ್ಣನು ವೇದತಂತ್ರವನ್ನು ಬಳಸಿ ಕರ್ಣನಿಂದ ಪಾಂಡವರಿಗೆ ಅಪಾಯವಾಗದಂತೆ ಮಾಡುವುದು ಕವಿ ಕುಮಾರವ್ಯಾಸ ಬರೆದಂತಹ ಕೌರವೇಂದ್ರನ ಕೊಂದೆ ನೀನು ಪದ್ಯಪಾಠದಲ್ಲಿ ಮನೋಜ್ಞವಾಗಿ ಮೂಡಿಬಂದಿದೆ. ಸೊ ಈ ರೀತಿ ನೀವು ಫಸ್ಟ್ ಬರೆದು ತದನಂತರ ನೀವು ಇದರ ಸಂಪೂರ್ಣ ಸಾರಾಂಶವನ್ನು ಬರಿತಾ ಹೋಗ್ಬೇಕು ಮಕ್ಕಳ. ಸೊ ನಿಮಗೆ ಇಲ್ಲಿದು ಆನ್ಸರ್ಸ್ ಕಾಣಿಸ್ತಾ ಇದೆ. ಆಲ್ರೆಡಿ ನಿಮಗೆ ಬೋರ್ಡಿಂದನೇ ಕೀ ಆನ್ಸರ್ ಸಹ ಬಿಟ್ಟಿದ್ದಾರೆ ಮಕ್ಕಳ. ಹಾಗಾಗಿ ಇದನ್ನು ನೋಡಿ ನೀವು ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ. ನೆಕ್ಸ್ಟು 12ನೇ ಮೇನ್, 8-10 ವಾಕ್ಯಗಳಲ್ಲಿ ಉತ್ತರಿಸುವುದು. ಇಲ್ಲಿ 2 ಪ್ರಶ್ನೆಗಳು ಬರ್ತವೆ ಮಕ್ಕಳ, 41 ಮತ್ತು 42. ಪ್ರತಿ ಪ್ರಶ್ನೆಗೂ ಸೊ ಅದೇ ಪಾಠದಿಂದ 2 ಕ್ವಶನ್ಸ್ ಕೊಟ್ಟಿರ್ತಾರೆ. ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ ಬರೀರಿ. ಸೊ ಇಲ್ಲಿ ನಮಗೆ ಶಬರಿ ಪಾಠದಿಂದಲೇ ಕೊಟ್ಟಿದ್ದಾರೆ. ನಂಬಿ ಕೆಟ್ಟವರಿಲ್ಲ ಎಂಬ ಮಾತು ಶಬರಿಯ ಪಾಲಿಗೆ ಹೇಗೆ ನಿಜವಾಗಿದೆ, ಅಥವಾ ಶಬರಿಯ ಚಿಂತೆ ಹಿಂಗಿ ಹೋದ ಸಂದರ್ಭವನ್ನು ಸ್ವಾರಸ್ಯವಾಗಿ ವಿವರಿಸಬೇಕು. ಸೊ ಇಲ್ಲಿ ಶಬರಿ ಮತಂಗಾಶ್ರಮದಲ್ಲಿ ಇದ್ದಂತಹ ಒಬ್ಬಳು ತಪಸ್ವಿನಿ ಆಗಿರ್ತಾಳೆ. ಸೊ ಅವಳ ಬಗ್ಗೆ ನೀವು ಬರೀತಾ ಹೋಗಿ, ಅವಳು ಮತಂಗ ಋಷಿಯ ಶಿಷ್ಯ ಆಗಿರ್ತಾಳೆ. ಸೊ ಅವಳು ಏನೆಲ್ಲ ಮಾಡ್ತಾರೆ, ಮತ್ತು ಶ್ರೀರಾಮನ ಆಗಮಕ್ಕಾಗಿ ಯಾವ ರೀತಿ ಕಾಯ್ತಾ ಇರ್ತಾಳೆ, ಯಾವ ರೀತಿ ಸಿದ್ಧತೆಯನ್ನು ಮಾಡ್ಕೊಂಡಿರ್ತಾಳೆ. ಸೊ ಅದೆಲ್ಲವನ್ನು ನೀವು ಬರೀತಾ ಹೋಗಬೇಕು. ಬರೆದ್ರೆ ನಿಮಗೆ ಅಲ್ಲಿಗೆ ಸಂಪೂರ್ಣವಾಗಿ ಆನ್ಸರ್ ಸಿಗುತ್ತೆ. ಸೊ ಇದರ PDF ನಿಮಗೆ ಡಿಸ್ಕ್ರಿಪ್ಷನ್ಸಲ್ಲಿ ಕೊಟ್ಟಿರ್ತೀನಿ ಮಕ್ಕಳ, ಡೌನ್ಲೋಡ್ ಮಾಡಿ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ. ಸೊ ಇಲ್ಲಿ ನಿಮಗೆ 2 ಪ್ರಶ್ನೆಯನ್ನು ಕೊಟ್ಟಿದ್ದಾರಲ್ಲ, ಸೊ 2 ಪ್ರಶ್ನೆಯ ಆನ್ಸರ್ಸ್ ಇಲ್ಲಿದೆ. ಸೊ 16 ವಾಕ್ಯ ಆಗಿರೋದ್ರಿಂದ 7-8 ವಾಕ್ಯದ ಪ್ರಶ್ನೆಗಳನ್ನು ನೀವು ನೋಡ್ಕೊಳ್ಳಿ, ನಾನು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಹೋಗಲ್ಲ. ನೆಕ್ಸ್ಟ್ 42ನೇ ಪ್ರಶ್ನೆ, ಲವನು ಯಜ್ಞಾಶ್ವವನ್ನು ಕಟ್ಟಲು ಕಾರಣವೇನು, ಅಥವಾ ಲವನಲ್ಲಿದ್ದ ಕ್ಷಾತ್ರ ಗುಣ ವೀರಲವ ಪದ್ಯದಲ್ಲಿ ವ್ಯಕ್ತಗೊಂಡಿರುವುದನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಸೊ ಇದು ವೀರಲವ ಪದ್ಯದಿಂದ ಕೇಳಿದ್ದಾರೆ. ನಿಮಗೆ ಗೊತ್ತಿದೆ 7-8 ವಾಕ್ಯಕ್ಕೆ ಒಂದು ಪಾಠದಿಂದ ಪ್ರಶ್ನೆ ಬರುತ್ತೆ, ಒಂದು ಪದ್ಯದಿಂದ ಪ್ರಶ್ನೆ ಬರ್ತದೆ ಮಕ್ಕಳ. ಸೊ ಸೇಮ್ ಆ್ಯಸ್ ಇಟ್ ಈಸ್ ನಿಮ್ಮ ಬ್ಲೂ ಪ್ರಿಂಟನ್ನು ಫಾಲೋ ಮಾಡ್ತಾ ಹೋದರೆ ಸಾಕು, ಈಸಿಯಾಗಿ ಈ ವರ್ಷ ನೀವು ಅಂಕಗಳನ್ನು ಗಳಿಸ್ಕೋಬೋದಾಗ್ತದೆ. ನೆಕ್ಸ್ಟ್ 13th ಮೇನ್, ಗದ್ಯವನ್ನು ಓದಿಕೊಂಡು ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕು. ಸೊ ಇಲ್ಲಿ ನಿಮಗೆ 2 ಪ್ರಶ್ನೆ ಇರ್ತದೆ, ಪ್ರತಿ ಪ್ರಶ್ನೆಗೂ 2 ಅಂಕ. ಸೊ ಗದ್ಯ ಭಾಗ ಈಸಿ ಇರುತ್ತೆ ಮಕ್ಕಳ, ಓದ್ಕೊಳ್ಳಿ. ಸೊ ಇದನ್ನು ಓದ್ಕೊಂಡು ಪ್ರಶ್ನೆಯನ್ನು ಕೇಳಿದ್ದಾರೆ ನೋಡಿ.
ಧರ್ಮದ ರಕ್ಷಣೆಯಿಂದ ಸಿಗುವ ಲಾಭಗಳನ್ನು ತಿಳಿಸಿ. ಸೊ ಅಲ್ಲೇ ಇದೆ ನಿಮಗೆ ನೋಡಿ, ಧರ್ಮವನ್ನು ರಕ್ಷಿಸಿದರೆ ದಿವ್ಯವಾದುದನ್ನು ಪಡೆಯುವ ಪದದಲ್ಲಿ ಅದು ನಮ್ಮನ್ನು ರಕ್ಷಿಸ್ತದೆ, ಗುರಿ ಮುಟ್ಟಿಸ್ತದೆ. ಸೊ ಈ ರೀತಿ ಇದನ್ನು ನೀವು ಬರೀರಿ. ನೆಕ್ಸ್ಟ್, ನಿಜವಾದ ಧರ್ಮದ ಕೆಲಸಗಳು ಯಾವ್ಯಾವು? ಸೊ 2 ಆನ್ಸರ್ಸ್ಗಳು ಸಹ ನಿಮಗೆ ಇಲ್ಲೇ ಸಿಗ್ತದೆ. ಹಾಗಾಗಿ 4 ಅಂಕ ಇರುತ್ತೆ. ಸೊ ಯಾರೂ ಸಹ ಈ ಅಪಠಿತ ಗದ್ಯವನ್ನು ಮಿಸ್ ಮಾಡ್ಕೊಬೇಡಿ. ನೆಕ್ಸ್ಟ್ 14ನೇ ಮೇನಿಗೆ ಬಂದರೆ 44ನೇ ಕ್ವಶನ್ನು ಪತ್ರಲೇಖನ ಬರೀಲಿಕ್ಕಿರುತ್ತೆ. ಇಲ್ಲಿ 2 ಪತ್ರಲೇಖನ, ಒಂದು ವೈಯಕ್ತಿಕ, ಇನ್ನೊಂದು ವ್ಯಾವಹಾರಿಕ. ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ. ನಿಮ್ಮನ್ನು ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಗುಡ್ಡೆತೋಟ ಗ್ರಾಮದ ನಿವಾಸಿ ಅನ್ನಪೂರ್ಣ ಎಂದು ಭಾವಿಸಿಕೊಂಡು ಗ್ರಾಮದಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರಾರಂಭಿಸುವಂತೆ ಕೋರಿ ಶಿಕ್ಷಣ ಸಚಿವರಿಗೆ ಪತ್ರವನ್ನು ಬರೆಯಿರಿ. ಅಥವಾ ನಿಮ್ಮನ್ನು ಹಾಸನ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿ ಮೋಹನ್ ಎಂದು ಭಾವಿಸಿಕೊಂಡು ಪಾಲಕರ ಸಭೆಗೆ ಆಹ್ವಾನಿಸಿ ಶಿವಮೊಗ್ಗದಲ್ಲಿ ವಾಸವಾಗಿರುವ ಶಾರದಾ ಎಂಬ ಹೆಸರಿನ ತಾಯಿಗೆ ಪತ್ರವನ್ನು ಬರೆಯಿರಿ. ಸೊ ಇಲ್ಲಿ ಏನು ಅಡ್ರೆಸ್ ಕೊಟ್ಟಿರ್ತಾರೆ ಮಕ್ಕಳ, ಅದೇ ಅಡ್ರೆಸ್ಸನ್ನು ನೀವು ಬಳಸಬೇಕು. ಇಲ್ಲಿ ನಿಮಗೆ ನೋಡಿ ವ್ಯಾವಹಾರಿಕ ಪತ್ರ ಕೊಟ್ಟಿದ್ದಾರೆ, ಹೌದಲ್ವಾ? ಫಸ್ಟ್ ಸ್ಥಳವನ್ನು ಬರೀಬೇಕು, ಗುಡ್ಡೆ ತೋಟ, ದಿನಾಂಕವನ್ನು ಬರೀರಿ. ತದನಂತರ ಇವರಿಂದ, ಅರ್ಥ ಆಗ್ತಾ ಇದೆಯಾ? ಅನ್ನಪೂರ್ಣ, ಗುಡ್ಡೆ ತೋಟ ಗ್ರಾಮ, ಕೊಪ್ಪ ತಾಲೂಕು, ಚಿಕ್ಕಮಗಳೂರು ಜಿಲ್ಲೆ. ಇದನ್ನು ಬರೆದು ಇವರಿಗೆ ಅಂತ ಹಾಕಿ, ಮಾನ್ಯರೇ ವಿಷಯ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆರಂಭಿಸುವಂತೆ ಕೋರಿ. ಸೊ ವಿಷಯವನ್ನು ಸಂಕ್ಷಿಪ್ತವಾಗಿ ಬರೆದು ತದನಂತರ ವಂದನೆಗಳೊಂದಿಗೆ ಅಂತ ಬರೆದು ತಮ್ಮ ವಿಶ್ವಾಸಿ ಹಾಕಿ ತದನಂತರ ನೀವು ಈ ರೀತಿ ಹೊರವಿಳಾಸ ಬರೀಲೇಬೇಕು. ಇವರಿಗೆ ಮತ್ತು ಇವರಿಂದ ಇಷ್ಟನ್ನು ನೀವು ಇಲ್ಲಿ ಬರೆದ್ರೆ ಕಂಪ್ಲೀಟ್ ಆಗಿ 5 ಅಂಕ ಸಿಗುತ್ತೆ. ಅದೇ ರೀತಿ ನಿಮಗೆ ಇನ್ನೊಂದು ವೈಯಕ್ತಿಕ ಪತ್ರ ಕೊಟ್ಟಿದ್ದಾರೆ, ಹೌದಲ್ಲ? ಸೊ ಫಸ್ಟ್ ಬರಿಬೇಕಾದ್ರೆ ಕ್ಷೇಮ ಶ್ರೀ ಅಂತ ಬರೆದು ಇವರಿಂದ ಅಡ್ರೆಸ್ ಕೊಟ್ಟಿದ್ದಾರೆ ಅದನ್ನು ಹಾಕಿ